ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸರ್ಕಾರದ ನೆರವು ಮತ್ತು ಅನುದಾನಗಳನ್ನು ಬಳಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಇಚ್ಛಾಶಕ್ತಿಯ ಒಂದು ಉತ್ತಮ ಯೋಚನೆ ಇದ್ದರೆ ಏನನ್ನಾದರೂ ಸಾಧಿಸಬಹುದು. ಅದಕ್ಕೆ ಉದಾಹರಣೆ ಎಂಬಂತೆ ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ತಮ್ಮ ಗ್ರಾಮ ಪಂಚಾಯಿತಿಯ ಮೇಲಂತಸ್ತಿನ ಕಟ್ಟಡವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಬ್ಯಾಕೋಡು ಇಂದು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸುಮಾರು 40 ಲಕ್ಷ ರೂಪಾಯಿಗಳ ವೆಚ್ಚದೊಂದಿಗೆ ಕಾಂಪೌಂಡ್ ನಿರ್ಮಾಣ, ಇಂಟರ್ಲಾಕ್, ನೆಲಹಾಸು ವ್ಯವಸ್ಥೆ, ಧ್ವಜದ ಕಟ್ಟೆ ಹಾಗೂ ಬಸ್ ನಿಲ್ದಾಣಕ್ಕೆ ಸುಣ್ಣ ಬಣ್ಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ವರ್ಗ 1ರ ಅನುದಾನ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದಿಂದ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರ ಸಹಕಾರದಿಂದ ಅತಿ ಸುಂದರವಾಗಿ ನಿರ್ಮಿಸಲು ಸಾಧ್ಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಾಧಕರಿಗೆ, ಸಿಬ್ಬಂದಿ ವರ್ಗದವರಿಗೆ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಾಗರತ್ನ ಪುರುಷೋತ್ತಮ, ಸದಸ್ಯರಾದ ಮಹೇಶ್, ಮಾರುತಿ, ಆಗ್ನೇಯಲ್ ಡಿಸೋಜಾ, ಉದಯ್ ಗೌಡ, ಶ್ರೀಶಾಂತ, ಅನ್ನಪೂರ್ಣ, ಶಾಂತಮ್ಮ, ಲಲಿತಾ ಗೋಪಾಲ್ ಸೇರಿದಂತೆ ಪ್ರಮುಖರಿದ್ದರು. ಇವತ್ತು ವಿಶೇಷವಾದಂತಹ ಒಂದು ದಿನ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಅವಧಿಯಲ್ಲಿ, ನಮ್ಮ 5 ವರ್ಷದ ಅವಧಿಯಲ್ಲಿ ಇವತ್ತು ಈ ಗ್ರಾಮ ಪಂಚಾಯಿತಿಯ ಒಂದು ಮೇಲ್ಚಾವಣಿ ಕಟ್ಟಡವನ್ನ ಕಟ್ಟಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮುಖಾಂತರ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ನಮ್ಮ ಗ್ರಾಮ ಪಂಚಾಯಿತಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರಿಗೆ ಇದೊಂದು ತನ್ನಂತ ಒಂದು ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಮ್ಮ ಅಧ್ಯಕ್ಷರು ತುಂಬಾ ಶ್ರಮ ಪಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಶ್ರಮದಿಂದ ನಾವು ಕೈ ಜೋಡಿಸಿದ್ದೀವಿ. ಹಣಕಾಸಿನಿಂದ ಆಗಿರ್ಬೋದು, ಮಹೇಶ್ ಅವರು ಹೇಳಿದಾಗೆ ವರ್ಗ 1 ಇರಬಹುದು, ಹಾಗೆ MNC ಇಂದ ಒಂದು 5 ಲಕ್ಷ ರೂಪಾಯಿ ನಾವು ಕೇಳ್ಕೊಂಡಾಗ ಎಲ್ಲರಿಗೂ ವರ್ಗ 1 ಇದಕ್ಕೆ ಹಾಕಕ್ಕಾಗಲ್ಲ. ಇದಕ್ಕ ಕಿತ್ತಾಟ ಅಂದ್ರೆ ಇನ್ನೇನ್ ಹೊಡೆದಾಡ್ತದಿಲ್ಲ ಅನ್ಬೇಕು, ಅಷ್ಟು ಕಿತ್ತಾಟ ಮಾಡ್ತಿದ್ವಿ. ಹಾಗೆ ಮಹೇಶ್ ಅಣ್ಣ ಹೇಳಿದಾಗೆ ನಮ್ಮ ಅಧ್ಯಕ್ಷರು ಕಟ್ಟಡದ ಉದ್ಘಾಟನೆ ಏನಿದೆ ಅದರ ಜೊತೆಗೆ ಎದುರುಗಡೆ ನಿರ್ಮಿತವಾದಂತಹ ಚತುರ್ಮುಖ ಅಥವಾ ಚತುರ್ಭುಜ ಸಿಂಹದ ಧ್ವಜಸ್ತಂಭದ ಒಂದು ಸ್ಥಾಪನೆ ಜೊತೆಗೆ ಇವತ್ತಿನ ಈ ಒಂದು ಅದ್ಭುತ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನೆಗೆ ಕಾರಣಕರ್ತರಾದಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನೋಡಿ ಈ ಗ್ರಾಮ ಪಂಚಾಯಿತಿ ಇರತಕ್ಕಂಥ ಈ ಕಟ್ಟಡ, ಈ ನಮ್ಮ ತಾಳಗುಪ್ಪ ಒಂದು ಹೆಸರು ಮೊದಲೇ ದೆಹಲಿಯಲ್ಲಿದೆ. ಇಂಥ ಗ್ರಾಮ ಪಂಚಾಯತ್ ಈ ಕಟ್ಟಡದಿಂದ ಇಡೀ ತಾಳಗುಪ್ಪ ಒಂದು ಹೆಸರು ದೆಹಲಿಯಲ್ಲಿ ಒಂದು ಶೋಭೆ ತರ್ತಾ ಇದೆ, ಶೋಭಿಸ್ತದೆ ಅಂದ್ರೆ ಅದಕ್ಕೆ ಕಾರಣ ಏನು? ಇಲ್ಲಿ ರೈಲ್ವೆಯ ಒಂದು ತುರ್ತುಗೆ ಕೊನೆಯ ನಿಲ್ದಾಣ ಇರೋದ್ರಿಂದ ಕಾರಣದಿಂದ ಇಲ್ಲಿ ಅಷ್ಟೂ ನಕ್ಷೆಗಳು ಅಲ್ಲಿಯವರೆಗೆ ದೆಹಲಿಯ ತನಕ ಕೂಡ ಈ ಒಂದು ಅಭಿವೃದ್ಧಿಯ ಒಂದು ಪಥವನ್ನು ಅಲ್ಲಿ ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗೋದ್ರಿಂದ ಸರ್ವ ಸದಸ್ಯರಿಗೆ ತಾಳಗುಪ್ಪದ ಜನತೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಒಳ್ಳೆ ಕೆಲಸಗಳಾಗಿದ್ದಾವೆ. ಮುಂದಿನ ದಿವಸಗಳಲ್ಲಿ ತಾಳಗುಪ್ಪದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಲಿ, ಇದೇ ರೀತಿ ತಾಳಗುಪ್ಪ ಅಭಿವೃದ್ಧಿ ಹೋಗ್ಲಿ ಅಂತ ಅವರಿಗೆ ಆಶಿಸ್ತಾ ನನಗೆ ಕೆಲಸವನ್ನು ಮಾಡಿದ್ರೆ ಬಹುಶಃ ಈ ತರದ ಕಾಮಗಾರಿಗಳನ್ನ ಮಾಡೋದಕ್ಕೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಗ್ಗೂಡಿ ಕೆಲಸ ಮಾಡಿದ್ರೆ ಒಂದು ಕಟ್ಟಡವನ್ನ ಕಟ್ಟಿ ಬಹುಶಃ ಅದೇ ಅವಧಿಯಲ್ಲಿ ಲೋಕಾರ್ಪಣೆಯನ್ನ ಮಾಡಿ ತಾವು ಮಾಡಿರೋದಕ್ಕೆ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ
5 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ 10 ಜನ ಮತ್ತು ನನ್ನ ಸೇರಿ 11 ಜನ ಸದಸ್ಯರು ಸೇರಿ ನಾವು 5 ವರ್ಷದಲ್ಲಿ ಏನೇನು ಕಾಮಗಾರಿ ಮಾಡಿದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದು ಇವತ್ತು ಗ್ರಾಮ ಪಂಚಾಯಿತಿಯ ಮೊದಲನೇ ಮಡಿಯ ಉದ್ಘಾಟನೆ ಮಾಡಿ ಆಯಿತು. ಈ ಸಂದರ್ಭದಲ್ಲಿ ತಾವು ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಆನ್ಸರ್ ಕೊಡಲೇಬೇಕಾಗಿದೆ. ನಾವು ಗ್ರಾಮ ಪಂಚಾಯತಿಗೆ ಬಂದಾಗ ಮುಂದ್ಗಡೆ ಯಾವುದೇ ಇಂಟರ್ಲಾಕ್ ವ್ಯವಸ್ಥೆ ಇರಲಿಲ್ಲ, ಧ್ವಜದ ಕಟ್ಟೆ ಇರಲಿಲ್ಲ. ಧ್ವಜದ ಕಟ್ಟೆಗಳಿದ್ದವು, ಆದರೆ ಹಳೆಯ ಕಟ್ಟೆ ಇತ್ತು, ಹಳೆಯ ಕಂಪೌಂಡ್ಗಳಿದ್ದವು. ಅವನ್ನೆಲ್ಲ ಸಂಪೂರ್ಣವಾಗಿ ಒಂದು 5 ಲಕ್ಷ ರೂಪಾಯಿ ಕಂಪೌಂಡು, ಇಂಟರ್ಲಾಕಿ ಒಂದು 3.5 ಲಕ್ಷ ರೂಪಾಯಿ ಇಂಟರ್ಲಾಕ್ ಮಾಡಿದ್ವಿ. ಅದಾದಮೇಲೆ ಧ್ವಜದ ಕಟ್ಟೆಯನ್ನು ಇಂಪಾರ್ಟೆಂಟಾಗಿ ಧ್ವಜದ ಕಟ್ಟೆ ಮಾಡಿದ್ವಿ. ಮತ್ತು ಮೇಲ್ಗಡೆ ಬಿಲ್ಡಿಂಗಿಗೆ ವರ್ಗ 1 ಮತ್ತು ಅರುಣ್ ಅವರ ಅನುದಾನ 5 ಲಕ್ಷ ತಗೊಂಡು ಒಂದು 40 ಲಕ್ಷ ರೂಪಾಯಿ ಬಿಲ್ಡಿಂಗನ್ನು ಕಟ್ಟಡ ಕಾಮಗಾರಿ ಮಾಡಿದ್ದೀವಿ. ಹಾಗೆ ಗ್ರಾಮ ಪಂಚಾಯಿತಿಯ ಬಸ್ ಸ್ಟ್ಯಾಂಡಿಗೆ ಸುಣ್ಣ ಬಣ್ಣ ಆಗದೆ ಒಂದು 25 ವರ್ಷದಿಂದ ಇತ್ತು, ಅದನ್ನು ನಾವು ಸಂಪೂರ್ಣವಾಗಿ ಸುಣ್ಣ ಬಣ್ಣವನ್ನು ಮಾಡಿದ್ದೀವಿ. ಮತ್ತು ಇವತ್ತಿನ ದಿನ ನನಗೆ ತುಂಬ ಸಂತೋಷದ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ನನ್ನ ಸದಸ್ಯರು ಇವತ್ತು 10 ಜನ ಸದಸ್ಯರು ನನ್ನ ಜೊತೆಗೆ ಕೈ ಜೋಡಿಸಿ ಇವತ್ತಿಷ್ಟು ಡೆವಲಪ್ ಆಗಲಿಕ್ಕೆ ಕಾರಣ. ಯಾಕೆಂದರೆ 100 ವರ್ಷಗಳಿಂದ ಆಗದೇ ಇರತಕ್ಕಂಥ ಕೆಲಸ ಈ 5 ವರ್ಷದಲ್ಲಿ ಆಗಿದೆ ಅಂದರೆ ಅದಕ್ಕೆ ನನ್ನ ಜೊತೆಗಿರ್ತಕ್ಕಂಥ ಎಲ್ಲ ಸದಸ್ಯರು ಮಿತ್ರರು ಸಹಕಾರದಿಂದ ಇವತ್ತು ನಾವು ಮಾಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥದೇ ಆದ ಬಾಡಿ ಬಂದು ಅದಕ್ಕೆ ಒಬ್ಬ ಲೀಡರ್ಶಿಪ್ ಬಂದರೆ ತಾಳಗುಪ್ಪವನ್ನು ಇನ್ನೂ ಅಭಿವೃದ್ಧಿಯತ್ತ ಸಾಧಿಸ್ಬೋದು ಅಂತ ಹೇಳ್ತಾ, ಮತ್ತು ಊರಿನ ಎಲ್ಲ ಹಿರಿಯರಿಗೂ ವಂದಿಸ್ತಾ